ಟೈಮ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ಅನಿಸಿಕೆ ಏನಿಲ್ಲ, ಬಿಗ್ ಬಾಸ್ ಮಾಮೂಲಿ ನಡೆದು ಮಾಡ್ತಾರೆ. ಆದರೆ ಅವರು ಈಗ ಒಂದು 2-3 ನೋಟಿಸ್ ಕೊಟ್ಟರಲ್ವಾ, 2-3 ನೋಟಿಸ್ ಕೊಟ್ಟ ಮೇಲೆ ಅವರು ಸ್ವಲ್ಪ ಈಗ ಮಾನಿಲಿನ ಏನು ಮಾಡಬೇಕು, ಅವರು ಅಚ್ಚುಕಡೆ ನೋಡ್ಕೋಬೇಕು. ಈಗ ನೀರು ಬಿಡ್ಬೇಕಾದ್ರೆ ಏನು ಮಾಡಬೇಕು, ಈಗ ಅಲ್ಲಿ ತೊಳೆದೆಲ್ಲ ಅಲ್ಲೇ ಬಿಡ್ತಾರಲ್ವಾ, ಈಗ ತೊಳೆದೆಲ್ಲ ಅಲ್ಲೇ ಬಿಡ್ತಾರೆ. ಅದಕ್ಕೊಂದು ಕಾಲುವೆನ ಮಾಡಿ ಒಂದು ನೀರು ವ್ಯಾಜ್ಯ ಹೋಗುವಂಗೆ ಮಾಡ್ಬೇಕಲ್ವಾ. ತಪ್ಪು ಅವ್ರದ್ದು ಅಲ್ಲ, ಬಿಗ್ ಬಾಸ್ ಅವ್ರದ್ದು ತಪ್ಪು ಅಲ್ವಾ. ಈಗ ಒಳ್ಳೆ ಶೋ ಅದು, ನಾವು ದಿನ 9 ನೋಡ್ತಾ ಇದ್ದ ಒಳ್ಳೆ ಶೋ ಅಲ್ವಾ ಅದು. ಅದನ್ನ ಅಂಥದ್ನೇ ಇವ್ರು ಹೆಂಗೆ ನೋಡ್ಕೋಬೇಕು, ಈಚೆ ಎಲ್ಲ ನೋಡ್ಕೋಕಿಲ್ವ, ಇವ್ರದ್ದು ತಪ್ಪು. ಆದರೆ ಈಗ ಏನು ಹೇಳ್ತಾವ್ರೆ, ಡಿ ಕೆ ಮೇಲೆ ಎತ್ತಾಕ್ತಾವ್ರೆ. ಡಿ ಕೆ ನಟ್ಟು ಪೊಟ್ಟು ಪಿಟ್ ಮಾಡ್ತೀವಿ ಅಂತ ಹೇಳಿದ್ನಲ್ಲ, ಈಗ ಏನು ಮಾಡೋದು, ಇದೆಲ್ಲ ತಗೊಂಡೋಗಿ ಡಿ ಕೆನೇ ಮಾಡಿಸಿರೋದು. ಈಗ ರಾಮನಗರ ಉಸ್ತುವಾರಿ ಎಲ್ಲ ಅವ್ರದ್ದೇ ಅಲ್ವಾ, ಅಣ್ಣ ತಮ್ಮದಿರ್ದು ಅವ್ರದ್ದೇ ಅಲ್ವಾ. ಈಗ ಏನು ಮಾಡ್ತಾರೆ ಅಂದರೆ, ಈಗ ಅವರು ಅಣ್ಣ ತಮ್ಮದಿರ ಮೇಲೆ ಎತ್ತಾಕ್ತಾವ್ರೆ. ಅದಕ್ಕೆ ಈಗ ಅವ್ನು ಮಾಡಿದಾನ ಮಾಡಲಿಲ್ವೋ ಅದು ನಮಗೆ ಗೊತ್ತಿಲ್ಲ. ಆದರೆ ಈಗ ಏನು ಮಾಡ್ತಾರೆ, ಎಲ್ಲ ಡಿ ಕೆ ಮೇಲೆ ಎತ್ತಾಕ್ತಾವ್ರೆ. ಈಗ ಮೈದಲ್ಲಿ ನಾನು ನೆನ್ನೆ ನೋಡಿದೆ, ಯಾರೋ ಒಬ್ರು ಹೇಳ್ತಾ ಇದ್ರು, ಇದು ನಟ್ಟು ಬೋಟು ಅವ್ರ ಹೆಸರು ಗೊತ್ತಿಲ್ಲ ನನಗೆ, ನಟ್ಟು ಬೋಟು ಪಿಟ್ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಇದು ಅವರೇ ಮಾಡಿಸಿರೋದು ಅಂದರೆ ಅವರೇ ಮಾಡಿಸಿದ್ರೆ ಡಿ ಕೆನೇ. ಅಂದ್ರೆ ಈ ಫಿಲ್ಮ್ ಫೆಸ್ಟಿವಲ್ ಅರೇಂಜ್ ಮಾಡಿದ್ರು ಕರ್ನಾಟಕ ಗವರ್ಮೆಂಟ್ ಕಡೆಯಿಂದ. ಬಟ್ ಆ ಸಂದರ್ಭದಲ್ಲಿ ನಮ್ಮ ನಾಯಕ ನಟರು ಯಾರು ಬಂದಿರ್ಲಿಲ್ಲ. ಅವಾಗ ಒಂದ್ ಮಾತು ಹೇಳಿದ್ರು ಅವರು, ಡಿ ಕೆ ಶಿ ಅವರು, ನಿಮ್ಗೆ ಎಲ್ಲೆಲ್ಲ ನಟ್ಟು ಬೋಟ್ ಟೈಟ್ ಮಾಡ್ಬೇಕನ್ನುವಂತ ವಿಚಾರ ನನಗೆ ಗೊತ್ತು ಅಂತ ಹೇಳಿದ್ರು. ಬಟ್ ಇದನ್ನ ಈಗ ಲಿಂಕ್ ಮಾಡ್ತಿದ್ದಾರೆ. ಇವಾಗ ಏನೋ ಲಿಂಕ್ ಮಾಡ್ತಾರೆ, ಮಾಡಿರ್ಬೋದು, ಅದು ನಮಗೆ ಗೊತ್ತಿಲ್ಲ. ಮಾಡ್ದಿರ್ಬೋದು, ಅದು ಗೊತ್ತಿಲ್ಲ. ರಾಮನಗರ ಉಸ್ತುವಾರಿ ಅವ್ರದ್ದೇ ಅಲ್ವಾ, ಮಾಡಿಸಿರ್ಬೋದು, ಅದನ್ನ ಹೇಳಕ್ಕಾಗಲ್ಲ. ಮಾತ್ರ ಒಳ್ಳೆ ಶೋ, ಬಿಗ್ ಬಾಸ್ ಒಳ್ಳೆ ಶೋ. ಇನ್ನೂ ಎಲ್ಲಿ ಶುರುವಾಗಿಲ್ಲ ಸರ್, 1 ವಾರ ಆಯ್ತಲ್ಲ ಶುರುವಾಗಿ. ಇನ್ನು ಯಾರು ಏನು, ಈಗ ಮೊನ್ನೆ ಹೋದವ್ರು 2 ಹೋದ್ರು, ಇನ್ನು ಯಾರು ಇಷ್ಟ ಹಾಕಿ ಅವ್ರು ಇನ್ನೂ ಯಾರು ಲೆವೆಲ್ ನಿಂತ್ಕೊಂಡೇ ಇಲ್ವಲ್ಲ ಬಿಗ್ ಬಾಸ್ ಅಲ್ಲಿ. ಒಂದು 2 ವಾರ 3 ವಾರ ಹೋದ್ರೆ ಇಂಥವ್ರು ಇಷ್ಟ ಅಂತ ಹೇಳ್ಬೋದು. ಅವ್ರು ಇನ್ನೂ ಲೆವೆಲ್ ನಿಂತ್ಕೊಂಡೇ ಇಲ್ವಲ್ಲ, ಇನ್ನೂ ಕಟ್ಟಿರೋಕೆ ಬಿತ್ತನೆ ಇಲ್ಲ, ಅವರು ಇದು ಮಾಡ್ತಾನೆ ಇಲ್ಲ. ಈಗ ಶುರುವಾಗಿದ್ರು, ಹೋದವ್ರದ್ದು ಶುರು ಮಾಡಿದ್ರು, ಇನ್ನೂ ಅವರು ಲೆವೆಲ್ ನಿಂತ್ಕೊಂಡೇ ಇಲ್ವಲ್ಲ. ಅಂದ್ರೆ ಆ ಸಣ್ಣದೊಂದು ಪ್ರಾಬ್ಲಮ್ ಮಡಿಯಕ, ನಾನು ಅದನ್ನ ಹೇಳ್ತಾ ಇರೋದು. ಇಷ್ಟೊಂದು ದೊಡ್ಡ ಶೋ ನಡೆಸೋರು, ಈಗ ಒಂದು 1000 ಜನಕ್ಕೆ ಅನ್ನ ಹಾಕೋರು ಒಂದು ಬಿಗ್ ಬಾಸ್. ಈಗ ಅಲ್ಲಿ ಹೋಗಿರೋ ಎಲ್ಲ ಒಳ್ಳೊಳ್ಳೆ ಪ್ರಜೆ ಪಾಪ, ಅವ್ರನ್ನ ಅವ್ರು ಕಟ್ಕೊ ಹೋಗಿರೋ ಅಲ್ಲಿ ಪಾಪ. ಈಗ ಏನೋ ಒಂದು ಕನ್ಸ್ಕೊಂಡಿರ್ತಾರೆ, ನಮಗೆ ಒಂದು ಇಲ್ಲಿ ಬಂದು ಹೋದ್ರೆ ಒಂದು ಫಿಲಮ್ ಆಟ ಸಿಗ್ಬೋದು, ಒಂದು ಧಾರಾವಾಹಿ ಸಿಗ್ಬೋದು, ಇಲ್ಲ ಒಂದು ರಾಜಕೀಯ ಸಿಗ್ಬೋದು, ಏನೋ ಒಂದು ಭವಿಷ್ಯ ರೂಪಿಕೊಂಡು ಹೋಗಿರ್ತಾರೆ. ಆದರೆ ಇವರು ಇಂಥ ದೊಡ್ಡ ಶೋ ನಡೆಸೋರು ಅದೊಂದು ಸಣ್ಣದ ಒಂದು ಪ್ರಾಬ್ಲಮ್ ಮಾಡ್ಕೋಕ್ಕಾಗಲ್ಲ ಇವ್ರ ಕೈಲಿ. ಎಂಥದ್ನೋ ಪ್ರಾಬ್ಲಮ್ ಮಾಡ್ತಾರೆ, ಅದು ಚಿಕ್ಕದೊಂದು ಪ್ರಾಬ್ಲಮ್ ಮಾಡ್ಕೋಕ್ಕಾಗಲ್ಲ ಇವ್ರ ಕೈಲಿ. ಈಗ ಡಿ ಕೆನೇ ಮಾಡಿಸಿರ್ಲಿ, ಈಗ ಹೋಗಿ ಮಾಡಿಸಿ ಅವ್ರ ಹತ್ರ ಕುಂತ್ಕೊಂಡು ಮಾತಾಡಿ. ಈಗ ರಾಮನಗರ ಕನಕಪುರ ಎಲ್ಲ ನಮ್ದು ಬೆಂಗಳೂರು ಜಿಲ್ಲೆ, ನಾವು ಬೆಂಗಳೂರೇ ಸೇರ್ಕೊಂಡಿರೋದು. ಈ ಕನಕಪುರ ಬೆಂಗಳೂರು ಜಿಲ್ಲೆ ಆಯ್ತಲ್ವಾ, ನಾವು ಬೆಂಗಳೂರವರೇ. ಈಗ ಅದನ್ನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಯ್ತಿಲ್ಲ ಇವ್ರ ಕೈಲಿ. ಅಷ್ಟೊಂದು ರಿವರ್ಸಸ್ ದೊಡ್ಡ ಶೋ ನಡೆಸೋರು. ಈಗ ಸಿದ್ದರಾಮಯ್ಯ ಡಿ ಕೆ ಅನ್ನೋ ಜೊತೆ ಮಾತಾಡಿ, ಒಂದು ಫೋನ್ ಕಾಲ್ ಮಾಡಿ ಮಾತಾಡಿ 2 ವರ್ಷ ಆಯ್ತಿರಲ್ಲ ಇವರು, ಆಯ್ತಿರ್ಲ್ವಾ, ಆಯ್ತಿತ್ತು. ಇವ್ರು ಮಾಡ್ಕೊಂಡಿಲ್ವಲ್ಲ, ಹೆಂಗೆ ತಪ್ಪು ಇವ್ರದಲ್ವಾ. ಈಗ ಅವ್ರನ್ನ ಪಾಪ ಹೊರಗಾಕಿ ಬಟ್ಟೆ ತಗೊಂಡು ಕಾರ್ಗಳು ಮಾಡಿ ತಗೊಂಡೋಗಿ ಅವ್ರನ್ನ ರೆಸಾರ್ಟ್ಗೆ ಇಟ್ಟು ಇವೆಲ್ಲ ಬೇಕಾಗಿತ್ತ. ಒಂದು ಫೋನ್ ಕಾಲ್ ಮಾಡಿದರೆ, ಸಿದ್ದರಾಮಯ್ಯನಿಗೆ ಒಂದು ಫೋನ್ ಕಾಲ್ ಡಿ ಕೆಗೆ ಮಾಡಿದರೆ ಆರಾಮಾಗಿ ಅಲ್ಲೇ ಬಗೆಹರಿಸ್ಕೋಬೇಕಾಗಿತ್ತು. ಇವ್ರು ಅಲ್ಲೇ ಗಂಟು ಹೋಗಿಲ್ಲ. ಇವರು ಹೋಗಿದ್ರೆ ಏನೋ ಅದು ನಮಗೆ ಗೊತ್ತಿಲ್ಲ, ಇಲ್ಲ ಸಿದ್ದರಾಮಯ್ಯ ಮಾಡಿದ್ರೆ ಡಿ ಕೆ ಮಾಡಿದ್ರೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಇದು ರಾಜಕೀಯ ನಡೆದಿದೆ. ಬಂದಿದ್ರು, ಕರ್ಸಿದ್ರು ಅಂದ್ರೆ ಇವ್ರದ್ದು ಒಂದು ತಪ್ಪಲ್ವಾ. ಈಗ ಬೆಂಗಳೂರಿಗೆ ನೀರು ಬರ್ತದೆ, ನಾವು ನೀರು ಕುಡಿಬೇಕು. ನನ್ನದೇನಂದ್ರೆ ಅವರು ಓಪನಿಂಗ್ ಬಂದಿದ್ರು, ಅವರೇ ಓಪನ್ ಮಾಡಿದ್ರು, ಇಷ್ಟ ದಿನ ಎಲ್ಲ ಕರೆಕ್ಟ್ ಆಗಿದ್ದು. ಬಟ್ ಈಗ ಬಿಗ್ ಬಾಸ್ ಸ್ಟಾರ್ಟ್ ಆಗ್ಲಿಂದ ಹೀಗ್ ಮಾಡಿದ್ರಲ್ಲ, ಇದ್ರ ಮಧ್ಯೆ ಏನೋ ಒಂದು ಡೌಟ್ ಬರ್ತದೆ ಜನರಿಗೆ. ಡೌಟು ಅದು ಬರ್ತಾ, ಅದನ್ನೂ ಒಪ್ಕೊಂಬ. ಡೌಟ್ ಅದು ಬರ್ತಾ ಇದೆ. ಇವ್ರಿಗೆ 3-4 ತಿಂಗಳಿಂದ ನೋಟಿಸ್, 1 ಅಲ್ಲ 2 ಅಲ್ಲ 4 ನೋಟಿಸ್ ಕೊಟ್ಟಿದ್ರಂತಲ್ವ. ಈಗ ಸರ್ ಮಾಡ್ಕೋಬೇಕಲ್ಲ ಇವರು. ಈಗ ನಾನು ಹೇಳ್ತಾರ, ಇಷ್ಟು ದೊಡ್ಡ ಶೋ ನಡೆಸೋರು ಈಗ 4 ನೋಟಿಸ್ ಕೊಟ್ಟ ಮೇಲೆ ಇವರು ಕೋರ್ಟ್ಗೆ ಹೋಗ್ಬೇಕಾಯ್ತಲ್ಲ. ಈ ಥರ ನೋಟಿಸ್ ಇದೆ, ನಾವು ತೀರ್ಮಾನ ಮಾಡ್ಕೊತೀವಿ, ನಮ್ಗೆ ಟೈಮ್ ಕೊಡಿ ಅಂತ ಕೇಳಕ್ಕಾಯ್ತಿಲ್ಲ. ಇವರು ಟೈಮ್ ತಗೋಬೇಕೈತಿ ಇವರು ಕೋರ್ಟಲ್ಲಿ. ಇವ್ರಿಗೆ ಟೈಮ್ ಕೊಡೋರು, ನಾವೆಲ್ಲ ರೆಡಿ ಮಾಡ್ಸ್ಕೊಂಡು ನೀವೆಲ್ಲ ಮಾಡ್ತೀವಿ ಅಂತ ಟೈಮ್ ಕೊಡೋರು. ಇವ್ರು ಟೈಮ್ ತಗೊಂಡೇ ಇಲ್ವಲ್ಲ. ಕ್ಯಾರಿ ಅಂದಿಲ್ಲ, 1 ನೋಟಿಸ್ ತಗೊಂಡಿಲ್ವಂತ. ಇವರು ತಪ್ಪು ಇವ್ರದಲ್ವಾ. ಅದೇ ಸರ್ ಬಟ್ ನೋಡಿ ಪಿಟ್ ಮಾಡೋದನ್ನ ಇದ್ರೂ ಇರಬೇಕು, ಹೇಳಕ್ಕಾಗಲ್ಲ. ಅದು ಅವ್ರು ಸೇರೋದು, ಇದ್ರೂ ಇರಬೇಕು. ನಟ್ಟು ನೋಡಿ ಪಿಟ್ ಮಾಡಿದ್ದಾನೆ. ಸುದೀಪ್ ಅವ್ರು ಒಂದು ಮಾತಾಡ್ನಿಲ್ವಲ್ಲ, ಅದು ನೋಡಿದ್ರ ಮಾನದಲ್ಲಿ
ಅಷ್ಟೊಂದೆಲ್ಲ ಕಳಿಸಿ ಹೊರಗೆ ಹಾಕಿ ಮಾಡಿದ್ದಾರೆ. ಸುದೀಪ್ ಒಂದು ಫೋನ್ ಕಾಲು ಮಾಡಿಲ್ಲ. ಅವ್ರು ಮಾತಾಡ್ಬೇಕಲ್ವಾ? ಈಗ ಸಿದ್ದರಾಮಯ್ಯ ಜೊತೆಲಿ ಸುದೀಪ್ ಚೆನ್ನಾಗಿದ್ದಾರಲ್ವಾ, ಮಾತಾಡ್ಬೇಕಲ್ಲ ಸರ್. ಅದೇನಿದೆ ಬೆಳಗ್ಗೆ ತಿರುವು ಮಾಡ್ಕೊಳ್ಳೋಣ ಸರ್, ಕೋರ್ಟ್ಗೆ ಹೋಗಿ ಅದೇನು ಮಾಡ್ಕೊಳ್ಳೋಣ, ಇದು ಸ್ವಲ್ಪ ನಿಲ್ಲಿಸಿ ಹೇಳಿ ಸರ್, ನಾವೆಲ್ಲ ಸರಿ ಮಾಡಿಸ್ತೀನಿ ಅಂತ. ಈಗ ಸುದೀಪ್ ಒಂದು ಫೋನ್ ಮಾಡಿ ಸಿದ್ದರಾಮಯ್ಯಗೆ ಹೇಳಕ್ಕಾಯ್ತಿರಲ್ವಾ? ಈಗ ಯಾಕೋ ಸಿದ್ದರಾಮಯ್ಯನಿಗೂ ಆಗೋದಿಲ್ಲ. ಯಾಕಮ್ಮ ಸರ್ ಯಾಕೆ ಮಾಡಲಿಲ್ಲ ಅದನ್ನು ಮಾಡಬೇಕಲ್ಲ, ಯಾಕೆ ಮಾಡಲಿಲ್ಲ ಮತ್ತೆ ಸ್ಟಾರ್ಟ್ ಆಗ್ಬೇಕಂತ ಸರ್? ಆಗ್ಬೇಕು ಸರ್, ನೋಡ್ತೀನಿ ಸರ್. ಚೆನ್ನಾಗಿದೆ ಪಾಪ. ಅಲ್ಲಿ ಅವ್ರು ಏನು ಗೊತ್ತಾ, ಅವರು ಎಲ್ಲ ಭವಿಷ್ಯ ತುಂಬಿಸ್ಕೋಕೆ ಬಂದಿರೋರು. ನಾನು ಹೇಳ್ತಾ ಇರೋದು ಯಾರೇ ಆಗಲಿ, ನಾವು ಕನ್ನಡ ಮರಬಾರಿ ಹೋದು ನಾವು 9ವರೆಗೆ ನಾವು ಡೈಲಿ ನಾವು ಎಲ್ಲ ಬಿಗ್ ಬಾಸ್ ನೋಡಿದ್ದೀವಿ. ಈಗ ಅವರು ಇದನ್ನ ಅಲ್ಲಿ ಭವಿಷ್ಯ ರೂಪಿಸ್ಕೊಂಡು ಬಂದಿರೋ ಹೆಣ್ಮಕ್ಳುಗಳಲ್ಲಿ ಗಂಡು ಮಕ್ಳು ಯಾರೇ ಆಗಿರಲಿ, ಅವರ ಜೀವನ ಮಾಡ್ಕೊಂಡು ಬಂದಿರೋಲ್ವಾ, ಏನೋ ಒಂದು ಬಡವ್ರು ಬದುಕೋರಲ್ವಾ, ಇದು ನಡೆಸ್ಬೇಕು ಸರ್. ಚೆನ್ನಾಗಿದೆ, ಅಲ್ಲೇ ಬರ್ಬೇಕು ಸರ್. ಬರಬೇಕು, ನಾವು ನೋಡಬೇಕು. ಅಲ್ಲೇ ನಡೆಸೋರು ಚಂದನೆ, ಅಲ್ಲೇ ಬಂದು ಅಲ್ಲೇ ನಡೆಸೋರು ಚಂದನೆ ಸರ್. ಓಕೆ ಸರ್, ಥ್ಯಾಂಕ್ಸ್ ಸರ್, ಥ್ಯಾಂಕ್ ಯು. ಏನು ಅನ್ಕೊಳ್ಳಿ, ಬಿಗ್ ಬಾಸ್ ಅದೇ ಸುದೀಪ್ ಬರಬೇಕು, ನಿಂತ್ಕೊಂಡು ಅವರೇ ಸುದೀಪ್ ನಡೆಸ್ಕೊಟ್ರೆ ಚಂದ, ನಡೆಸ್ಕೊಟ್ರೆ ನಾವು ನೋಡ್ತೀವಿ ಸರ್. ಚೆನ್ನಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್. SS ಟಿವಿ, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.